ಭಾಗದಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಉಡುಪಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಬೈಲಕೆರೆ, ಕಲ್ಸಂಕ, ಮಠದ ಬೆಟ್ಟು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದ್ದು ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಉಡುಪಿ ತಾಲೂಕಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೈಲಕೆರೆ, ಕಲ್ಸಂಗ, ಮಠದ ಬೆಟ್ಟು ಜಲಾವೃತ ಆದರೆ ಬೈಲಕೆರೆ ಸಮೀಪದ ಮನೆಗಳಿಗೆ ನೀರೇ ನುಗ್ಗಿದೆ. ನೆರೆ ನೀರು ನುಗ್ಗಿರುವಂಥದ್ದು. ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸುರಕ್ಷಿತ ಪ್ರದೇಶಗಳಿಗೆ ಸಂತ್ರಸ್ತರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಉಕ್ಕಿ ಹರಿದಿದೆ ಉಡುಪಿಯ ಇಂದ್ರಾಣಿ ತೀರ್ಥ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಲ್ಲ, ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರೆ ಯಾರ್ಯಾರು ಈ ಒಂದು ಮನೆಗಳಿಗೆ ನೀರು ನುಗ್ಗಿದೆ ಅವರನ್ನ ಜೊತೆಗೆ ಸಂತ್ರಸ್ತರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮನೆಗಳು ಜಲಾವೃತ ಆಗಿದೆ. ಉಡುಪಿಯಲ್ಲಿ ನೆರೆ ಬಂದಿದೆ. ಈ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ರೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ ಒಂದ್ ಕಡೆ ಮನೆಗಳು ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆದ್ರೆ ಮತ್ತೊಂದು ಕಡೆ ರೋಡ್ ಯಾವುದು ಅಥವಾ ಅಲ್ಲಿ ಹೇಗೆ ಹೋಗೋದು ಅನ್ನೋದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ನಿರಂತರವಾಗಿ ಮಳೆಯ ಸುರಿತಾ ಇರೋದ್ರಿಂದ ಈಗಾಗಲೇ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ನೆರೆ ಸೃಷ್ಟಿಯಾಗಿರೋ ಕಲ್ಸಂಕ ಬಳಿಯಿಂದ ನಮ್ಮ ರಿಪೋರ್ಟರ್ ಕಿಶನ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಉಡುಪಿಯಲ್ಲಿ ಮಳೆ ಮುಂದುವರೆದಿದೆ. ಕಲ್ಸಂಕದ ಬಳಿಯ ಪಾಡಿಗಾರ್ನಲ್ಲಿ ಮತ್ತೆ ನೆರೆ ಬೀತಿ ಇರುವಂತದ್ದು. ನಾವೀಗ ಉಡುಪಿ ನಗರದ ಪಾಡಿಗಾರರಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸೊಂಟದ ತನಕ ನೀರು ಇರುವಂತದ್ದು. ಅಸಮರ್ಪಕವಾದ ಚರಂಡಿ ವ್ಯವಸ್ಥೆಯೇ ಇಂತಹ ಅನಾಹುತಕ್ಕೆ ಕಾರಣ ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಿದ್ರಿ, ಬೆಳಗ್ಗೆಯಿಂದಲೇ ಈ ಭಾಗದ ಪರಿಸ್ಥಿತಿ ಇದೇ ರೀತಿಯಾಗಿರುವಂತದ್ದು. ಸುಮಾರು 10 ಮನೆಯವರನ್ನ ರಕ್ಷಣೆ ಮಾಡಿದ್ರೆ ಇನ್ನು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಮಳೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ನೆರೆಯ ಆತಂಕ ಕೂಡ ಜಾಸ್ತಿ ಆಗ್ತಿರುವಂತದ್ದು. ಇಂದ್ರಾಣಿ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿದ ಹಿನ್ನೆಲೆಯಲ್ಲಿ ನಗರದ ಕೆಳ ಭಾಗದ ರಸ್ತೆಗಳಿಗೆ ನೀರು ನುಗ್ಗಿರುವಂತದ್ದು. ಮುಂದಕ್ಕೆ ನೋಡ್ತಾ ಇದೀವಿ, ಹಲವು ಮನೆಗಳು ಈ ಭಾಗದಲ್ಲಿ ಜಲಾವೃತವಾಗಿದೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಮನೆಯವರನ್ನ ಅಗ್ನಿಶಾಮಕ ದಳ ಬೋಟ್ ಮೂಲಕ ಕಾರ್ಯಾಚರಣೆ ಮಾಡಿ ರಕ್ಷಣೆ ಮಾಡಿರುವಂತದ್ದು. ಹಲವು ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸುಮಾರಷ್ಟು ಭಾಗ ಈಗ ಮುಳುಗಡೆ ಆಗಿರುವಂತದ್ದು. ಮುಂದೆ ಇದೇ ರೀತಿಯಾಗಿ ಮಳೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮತ್ತಷ್ಟು ಭೂ ಪ್ರದೇಶಗಳು ಮುಳುಗಡೆ ಆಗುವಂತಹ ಭೀತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಉಡುಪಿಯ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಕಲ್ಸಂಕ ಮುಂತಾದ ತಗ್ಗು ಪ್ರದೇಶಗಳು ಯಾವುದೆಲ್ಲ ಇದೆಯೋ ಅವೆಲ್ಲವೂ ಕೂಡ ಈಗ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ. ಸ್ವಲ್ಪ ಮಟ್ಟಿನ ಮಳೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹೋಗೋಕ್ಕೆ ಅವಕಾಶ ಇತ್ತು. ಆದ್ರೆ ಕ್ಷಣ ಕ್ಷಣಕ್ಕೂ ಮಳೆ ಜಾಸ್ತಿ ಆಗ್ತಾ ಇದೆ. ಮುಂದಿನ ಕೆಲ ಗಂಟೆಗಳ ಕಾಲ ಭಾರಿ ಮಳೆ ಆಗುವಂತ ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಹಾಗಾಗಿ ತಗ್ಗು ಪ್ರದೇಶದ ಜನರು ಸುರಕ್ಷಿತವಾಗಿರ್ಬೇಕೆಂಬ ಮನವಿಯನ್ನ ಸದ್ಯ ಉಡುಪಿಯ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಉಡುಪಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.